ಶೈಕ್ಷಣಿಕ ನಗರಿ ತುಮಕೂರಿನಲ್ಲಿ ಮತ್ತೆ ಚಾಕು ಚೋರಿ ಸದ್ದು. ಕ್ಷುಲ್ಲಕ ವಿಚಾರಕ್ಕೆ ಚಾಕುವಿನಿಂದ ಇರಿದು ಯುವಕನ ಭರ್ಬರ ಹತ್ಯೆ. ಕೊಲೆಯಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ ಖಾಕಿ ಪಡೆ. ಎಸ್ ವೀಕ್ಷಕರೇ, ತಣ್ಣಗಿದ್ದ ತುಮಕೂರು ನಗರದಲ್ಲಿ ಮತ್ತೆ ಚಾಕು ಚೂರಿ ಸದ್ದು ಮಾಡಿದೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಗಲಾಟೆ ಯುವಕನೊಬ್ಬನ ಭರ್ಬರ ಕೊಲೆಯಲ್ಲಿ ಅಂತ್ಯವಾಗಿದೆ. ಸ್ನೇಹಿತರ ಜೊತೆ ಮಾತನಾಡುತ್ತಾ ನಿಂತಿದ್ದ ಯುವಕನಿಗೆ ತುಮಕೂರು ನಗರದ ಹೆಗ್ಗಡೆ ಕಾಲೋನಿಯಲ್ಲಿ ನಡೆದಿದೆ. ಹೌದು, ತುಮಕೂರು ನಗರದ ಹೆಗ್ಗಡೆ ಕಾಲೋನಿಯ ಬಿ ಬ್ಲಾಕ್ ರಸ್ತೆಯಲ್ಲಿ ತಡರಾತ್ರಿ ನಡೆದಿರುವ ಘಟನೆ ಇದು. ಸೈಯದ್ ಸುಹೇಲ್ ಎಂಬ 21 ವರ್ಷದ ಯುವಕನೇ ಚಾಕು ಇರುತಕ್ಕೊಳಗಾಗಿ ಮೃತಪಟ್ಟಿರುವ ದುರ್ದೈವಿ. ರಾತ್ರಿ ಸುಮಾರು 11:30 ವೇಳೆಯಲ್ಲಿ ಸ್ನೇಹಿತರ ಜೊತೆ ರಸ್ತೆಯಲ್ಲಿ ಸುಹೇಲ್ ಮಾತನಾಡ್ತಾ ನಿಂತಿದ್ದಂತೆ. ಈ ವೇಳೆ ಕ್ಷುಲ್ಲಕ ಕಾರಣಕ್ಕೆ ರಬ್ಬನ್ ಎಂಬಾತನ ಜೊತೆ ಸೈಯದ್ ಸುಹೇಲ್ಗೆ ಗಲಾಟೆ ನಡೆದಿದೆ. ಮಾತಿಗೆ ಮಾತು ಬೆಳೆದು ಗಲಾಟೆ ವಿಕೋಪಕ್ಕೆ ತಿರುಗಿದ್ದು, ರಬ್ಬನ್ ತನ್ನ ಬಳಿಯಿದ್ದ ಚಾಕುವಿನಿಂದ ಸುಹೇಲ್ಗೆ ಇರಿದು ಬಳಿಕ ಆರೋಪಿ ರಬ್ಬನ್ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಇನ್ನು ಚಾಕು ಇರಿತದಿಂದ ತೀವ್ರ ರಕ್ತಸ್ರಾವವಾಗಿ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ ಸೈಯದ್ ಸುಹೇಲ್ನನ್ನ ಆತನ ಸ್ನೇಹಿತರು ಕೂಡಲೇ ತುಮಕೂರು ಜಿಲ್ಲಾಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಗಂಭೀರವಾಗಿ ಗಾಯಗೊಂಡಿದ್ದ ಸುಹೇಲ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಇನ್ನು ಮೃತನ ತಂದೆ ಮಾತನಾಡಿ, ರಬ್ಬನ್ಗೆ ರೌಡಿಸಂ ಮಾಡೋದೇ ಆತನ ಕೆಲಸ. ದುಡ್ಡು ಕೇಳಿದ್ದಾನೆ, ಕೊಟ್ಟಿಲ್ಲ ಅಂತ ಮೊದಲು ಬೈಕ್ ಟೈರಿಗೆ ಚಾಕು ಚುಚ್ಚಿ ಬಳಿಕ ನನ್ನ ಮಗನ ಮೇಲೆ ದಾಳಿ ಮಾಡಿದ್ದಾನೆ. ನಮಗೆ ನ್ಯಾಯ ಬೇಕು ಅಂತ ಕಣ್ಣೀರಾಕಿದ್ದಾರೆ. ಏನಾಯ್ತು ಸರ್, ಏನಾಗಿದೆ ಅಂತ? ಸೈಯದ್ ಅಲೀಮ್ ನನ್ನ ಹೆಸರು. ನನ್ನ ಮಗ ಸೈಯದ್ ಸುಹೇಲು. ಅವನು ಬರ್ತಾಯಿದ್ದ, ಇವನು ದುಡ್ಡು ಕೇಳ್ದ, ಇವನು ಕೊಡಲ್ಲ ಅಂದ. ಗಾಡಿಗೆ ಟೈರ್ಗೆ ಚಾಕು ಹೊಡ್ದ. ಆಮೇಲೆ ತಿರ್ಗಾ ದುಡ್ಡು ಕೇಳ್ದ, ಇವನು ಕೊಡಲ್ಲ ಅಂದ. ಮಾಸಿಗೆ ಚಾಕು ಹೊಡ್ದ. ಆಮೇಲೆ ಚಾಕು ಹೊಡ್ತಂಡು ಇಲ್ಲಿ ಹೊಡೆದ್ಬಿಟ್ಟ ಇಲ್ಲಿ ಹೊಡೆದ್ಬಿಟ್ಟ. ಏನು ಹಿಂದೆ ದ್ವೇಷ ಇತ್ತ ಏನು ಅಂತ? ಮತ್ತೇನು ಇಲ್ಲ ಸರ್, ಅವ್ನು ರೌಡಿ ಸರ್. ಅವ್ನು ರೌಡಿ, ಬರೀ ರೌಡಿಸಮ್ ಮಾಡೋದು. ಅವನು ಎಲ್ಲರ ಹತ್ರ ದುಡ್ಡು ಕಿಟ್ಕೊಳ್ಳೋದು. ಹೆಸರು ಶಬ್ಬಾನು. ಹೆಸರು ಶಬ್ಬಾನ್ ಅವನದು. ಎಷ್ಟು ಗಂಟೆಗೆ ಆಗಿದ್ದು? ಒಂದು 12 ಗಂಟೆಗೆ ಆಗಿರೋದು. ಏನು ಮಾಡ್ತೀವಿ ಅಷ್ಟವರೆಗೂ ಅಂತ ಅವರೆಲ್ಲ? ಅವನು ಬಂದಿದ್ದ ಇಲ್ಲಿ ಮಸೀದಿ ಹತ್ರ. ಮಸೀದಿಯಿಂದ ಹೋಗ್ತಾ ಇದ್ದಿದ್ದು ಮನೆಗೆ. ಮನೆಗೆ ಬರ್ತಾ ಇದ್ದಿದ್ದು ಅವನು. ಇಲ್ಲಿ ಸಿಗಾಕೊಂಡು ಎಲ್ಲ ನಿಲ್ಲಿಸ್ಬಿಟ್ರು. ಅವನಿಗೆ ನಿಲ್ಸ್ಕೊಂಡು ಅವನು ದುಡ್ಡು ಕೇಳಿದ್ರು. ಅವ್ನು ದುಡ್ಡು ಕೊಡಲ್ಲ ಅಂದ. ಚಾಕಾದು ಟೈರಿಗೆ ಕೊಡಬೇಕಾಗಿತ್ತಂತೆ. ನಿಜನ? ಕೆಲಸಕ್ಕೆ ಹೋಗ್ತಿರೋ ಅವ್ರ ಜೊತೆ ಏನು ಅಂತ? ವೆಲ್ಡಿಂಗ್? ಇಲ್ಲ 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 ಅವ್ರ ಜೊತೆ ಯಾರ ಜೊತೆ ನಾವು ಸೆಂಟ್ರಿಂಗ್ ಕೆಲಸ ಮಾಡೋದವನು. ಕೇಳೋದನು ಅಂತ ರೋಬ್ದಾರಿ, ರೌಡಿಸಮ್ ಎಲ್ಲರ ಹತ್ರ ಹಂಗೆ ಕಿತ್ಕೊಂಡು ಮಾಡೋದವನು. ಎಲ್ಲ ಹತ್ರ ದುಡ್ಡನ್ನೇ ಕಿತ್ಕೊಳ್ಳೋದವನು. ಕಂಪ್ಲೇಂಟ್ ಕೊಟ್ಟರೆ ಏನು ಅಂತ? ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನಂತ ಕೊಟ್ರಿ? ಅದೇ ಅವ್ನು ರೌಡಿಸಮ್ ಮಾಡ್ತಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನಾಗಬೇಕೀಗ ನಿಮ್ಗೆ ಗೊತ್ತಾಯ್ತು? ನನಗೆ ಎಲ್ಲ ನ್ಯಾಯ ಆಗಬೇಕು. ನ್ಯಾಯ ಆಗಬೇಕು ನನಗೆ. ಅವ್ನಿಗೆ ಶಿಕ್ಷೆ ಕೊಡಬೇಕು. ನನಗೆ ಅವನಿಗೆ ತುಂಬ ಶಿಕ್ಷೆ ಕೊಡಬೇಕು. ಲೈಫ್ ಲಾಂಗ್ ಶಿಕ್ಷೆ ಕೊಡಬೇಕು. ಅದು ನನಗೆ ನ್ಯಾಯ ಆಗಬೇಕು. ಎಷ್ಟು ವರ್ಷ ನಿಮ್ಮ ಮಗ ಮದುವೆ ಆಗಿತ್ತ? ಏನು? ಇಲ್ಲ ಇಲ್ಲ ಇಲ್ಲ, ಇನ್ನೂ ಮದುವೆನೇ ಇಲ್ಲ ಸರ್. ಇನ್ನೂ ಮದುವೆನೇ ಇಲ್ಲ. ಇನ್ನು ಭಾಳ ಬದುಕಬೇಕಾಗಿ 20 ವರ್ಷ ಅವನಿಗೆ. ಮದುವೆ ಎಲ್ಲ ಆಗುತ್ತೆ ಸರ್. ಭಾಳ ಬದುಕಬೇಕಾಗಿತ್ತು ಮಗ. ಅದು ಜೀವನೇ ಅವನಿದ್ದಿದ್ದು. ಅವ್ನು ಬಿಟ್ಟ ನನ್ನ ಹತ್ರ ಏನಿಲ್ಲ. ಅವ್ನು ನನ್ನ ಮಗನೇ ನನಗೆಲ್ಲ ಇರೋದು. ಸೈಯದ್ ಸುಹೇಲ್. ಇನ್ನು ಘಟನೆ ಸಂಬಂಧ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯುವಕನಿಗೆ ಚಾಕು ಇರಿದು ಪರಾರಿಯಾಗಿದ್ದ ಆರೋಪಿ ರಬ್ಬನ್ನನ್ನ ಹೆಡೆಮುರಿ ಕಟ್ಟುವಲ್ಲಿ ತಿಲಕ್ ಪಾರ್ಕ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸದ್ಯ ಬಂಧಿತ ಆರೋಪಿಯನ್ನ ವಿಚಾರಣೆ ನಡೆಸಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.